ಈ ದೇವಸ್ಥಾನದಲ್ಲಿ ಒಂದಷ್ಟು ಕೆತ್ತನೆಗಳಿದೆ. ಈ ಕೆತ್ತನೆಗಳನ್ನ ನೀವು ಗಮನಿಸಿಕೊಳ್ಳಿ, ಅಷ್ಟು ಅದ್ಭುತವಾಗಿದೆ ಕೆತ್ತನೆಗಳು. ತ್ರಿಕುಟಾಚಲ ಅಂತ ಸಹ ಕರೀತಾರೆ. ಈ ಆಂಡಾಳ್ ದೇವಿಯ ವಿಗ್ರಹ, ಈ ದೇವರನ್ನ ದೀಪದ ಬೆಳಕಲ್ಲಿ ನೋಡ್ತಿದ್ರೆ ನಿಜಕ್ಕೂ ದೇವರು ನಮ್ಮ ಕಣ್ಮುಂದೆ ಬಂದು ನಿಂತಿರೋ ರೀತಿ ಭಾಸವಾಗುತ್ತೆ. ಅಲ್ಲಿ ಕೂತ್ರೆ ಮಾತ್ರ ಎಲ್ಲರೂ ಕಾಣೋದು, ಇನ್ನು ಎಲ್ಲಿ ಕೂತ್ರು ಎಲ್ಲರೂ ಕಾಣಲ್ಲ. ನನಗೆ ಅವನು 16 ಹೆಣ್ಮಕ್ಳು 16 ಅಳಿಯಂದ್ರು ಎಲ್ಲರೂ ಕಾಣ್ತಾರೆ. ರಾಣಿಗೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ, ಅಳಿಯಂದ್ರು ಕಾಣಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಹೇಮಂತ್ ಶ್ರೀಶೇಖರ್. ಇವತ್ತು ನಾವು ನಿಮ್ಮನ್ನ ಮತ್ತೊಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಅಂದಹಾಗೆ ಈ ದೇವಸ್ಥಾನ ಇರೋದು ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗೋ ರಸ್ತೆ ಮಾರ್ಗ ಮಧ್ಯ ಬದನಾಳು ಸಮೀಪ ಬಲಭಾಗಕ್ಕೆ ಕೌಂಡಿನ್ಯ ಮಹರ್ಷಿ ಕ್ಷೇತ್ರ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯ ಹೆಮ್ಮರಗಾಲ ಅಂತ ಒಂದು ದೊಡ್ಡದಾದ ಆರ್ಚ್ ಇದೆ. ಆ ಆರ್ಚ್ ಇರೋ ರಸ್ತೆಯಲ್ಲಿ ನೇರವಾಗಿ ಹೋದರೆ ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ಹೋಗ್ತೀವಿ. ಅಂದಹಾಗೆ ಈ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬಿಡುವಾದಾಗ ನೋಡಿ. ನಾವಿವಾಗ ಹೋಗ್ತಿರೋ ಊರು ಎಡತಲೆ. ಈ ಊರಿಗೆ ಈ ಹೆಸರು ಬರೋದಕ್ಕೆ ಮುಖ್ಯವಾದ ಕಾರಣ, ದ್ವಾಪರ ಯುಗದಲ್ಲಿ ಕೌಂಡಿನ್ಯ ಋಷಿಗಳು ಈ ಪ್ರದೇಶದಲ್ಲಿ ತಪಸ್ ಮಾಡ್ತಿದ್ರಂತೆ. ಆಗ ಅಲ್ಲೊಬ್ಬ ರಾಕ್ಷಸ ಅವರ ತಪಸ್ಸಿಗೆ ಬಹಳಷ್ಟು ತೊಂದರೆ ಕೊಡ್ತಿದ್ದ. ಅದಲ್ಲದೆ ಸುತ್ತಮುತ್ತ ಇದ್ದಂತಹ ಜನರಿಗೂ ಬಹಳಷ್ಟು ತೊಂದರೆ ಕೊಡ್ತಿದ್ದಂತೆ. ಆಗ ಕೌಂಡಿನ್ಯ ಮಹರ್ಷಿಗಳು ಲಕ್ಷ್ಮೀಕಾಂತ ಸ್ವಾಮಿಯ ಮೊರೆ ಹೊಕ್ಕರಂತೆ. ಆಗ ಲಕ್ಷ್ಮೀಕಾಂತ ಸ್ವಾಮಿ ನರಸಿಂಹ ಅವತಾರ ತಾಳಿ ಆ ರಾಕ್ಷಸರನ್ನ ವಧೆ ಮಾಡ್ತಾರೆ. ಆಗ ಆ ರಾಕ್ಷಸನ ತಲೆಯ ಎಡಭಾಗ ಈ ಪ್ರದೇಶಕ್ಕೆ ಬಂದು ಬೀಳುತ್ತೆ. ಅದಕ್ಕೋಸ್ಕರ ಈ ಊರಿಗೆ ಎಡತಲೆ ಅಂತ ಹೆಸರಾಯಿತು. ಮುಂದೆ ಆಡು ಭಾಷೆಯಲ್ಲಿ ಹೆಡತಲೆ ಅಂತ ಆಗಿದೆ. ಈ ಇತಿಹಾಸ ಪ್ರಸಿದ್ಧ ಹೆಡತಲೆ ಗ್ರಾಮದಲ್ಲಿ ನೆಲೆ ನಿಂತಿರುವಂತಹ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನಕ್ಕೆ ನಾವೀಗ ಹೋಗ್ತಾ ಇರೋದು. ಅಂದಹಾಗೆ ಈ ದೇವಸ್ಥಾನಕ್ಕೆ ಸರಿಸುಮಾರು 800 ವರ್ಷಗಳ ಇತಿಹಾಸ ಇದೆಯಂತೆ. ಬನ್ನಿ, ನೇರವಾಗಿ ನಾವೀಗ ದೇವಸ್ಥಾನದ ಹತ್ರನೇ ಹೋಗೋಣ. ಇಷ್ಟು ದೊಡ್ಡ ಸ್ಥಳದಲ್ಲಿ ಹಚ್ಚ ಹಸಿರಿನ ಮಧ್ಯೆ ಸ್ವಚ್ಛಂದವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂತಹ ಈ ದೇವಸ್ಥಾನವನ್ನು ನೋಡೋದು ನಿಜಕ್ಕೂ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದ ದೇವಸ್ಥಾನ ಇದು. ಇದನ್ನು ನಾನಿಲ್ಲಿ ಹೇಳೋದಕ್ಕಿಂತ ನೀವು ಇಲ್ಲಿ ಬಂದು ನೋಡಲೇಬೇಕು, ಅಷ್ಟು ಅದ್ಭುತವಾಗಿದೆ ದೇವಸ್ಥಾನ. ಬನ್ನಿ, ಇಲ್ಲಿಂದ ನಾವು ನೇರವಾಗಿ ದೇವಸ್ಥಾನದ ಒಳಭಾಗವನ್ನು ಪ್ರವೇಶಿಸೋಣ. ಅಂದಹಾಗೆ ಈ ದೇವಸ್ಥಾನದ ಗರ್ಭಗುಡಿಗೂ ಮೊದಲು ಇಷ್ಟು ಅಚ್ಚುಕಟ್ಟಾದ ದೊಡ್ಡ ಮಂಟಪ ನಮ್ಮ ಕಣ್ಣಿಗೆ ಬೀಳುತ್ತೆ. ಈ ಮಂಟಪದ ಬಗ್ಗೆ ಒಂದಷ್ಟು ಇತಿಹಾಸ ಇದೆ. ಇದನ್ನು ನಾನು ಹೇಳೋದಕ್ಕಿಂತ ಇಲ್ಲಿರೋ ಅರ್ಚಕರು ಅದ್ಭುತವಾಗಿ ತಿಳಿಸ್ಕೊಡ್ತಾರೆ. ಅದಕ್ಕೂ ಮೊದಲು ಈ ದೇವಸ್ಥಾನದಲ್ಲಿ ಒಂದಷ್ಟು ಕೆತ್ತನೆಗಳಿದೆ. ಈ ಕೆತ್ತನೆಗಳನ್ನು ನೀವು ಗಮನಿಸ್ಕೊಳ್ಳಿ, ಅಷ್ಟು ಅದ್ಭುತವಾಗಿದೆ ಕೆತ್ತನೆಗಳು ಅಂತ. ನಿಜಕ್ಕೂ ನಮ್ಮ ಭಾರತೀಯ ವಾಸ್ತುಶಿಲ್ಪಿ ಶೈಲಿಯನ್ನು ನಾವು ನೆನೆಸ್ಕೊಳ್ಳೇಬೇಕು, ಅಷ್ಟು ಅದ್ಭುತವಾದ ಕೆತ್ತನೆಗಳಿಲ್ಲಿದೆ. ನಾವೀಗ ನೇರವಾಗಿ ಮೂಲ ವಿಗ್ರಹಗಳನ್ನ ನೋಡೋದಕ್ಕೆ ಹೋಗೋಣ. ಈ ದೇವಾಲಯ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಸುಮಾರು 800 ವರ್ಷಗಳ ಹಿಂದೆ ನಿರ್ಮಿಸಿರೋದು ಅಂತ ಹೇಳಿದ್ವಿ. ಈ ಎಡತಲೆಯ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದಲ್ಲಿ 3 ದೇವರುಗಳನ್ನು ಒಟ್ಟೊಟ್ಟಿಗೆ ಪ್ರತಿಷ್ಠಾಪಿಸಿರುವ ಕಾರಣ ಇದನ್ನು ತ್ರಿಕುಟಾಚಲ ಅಂತ ಸಹ ಕರೀತಾರಂತೆ. ಮೊದಲಿಗೆ ಪೂರ್ವಾಭಿಮುಖವಾಗಿರುವ ಮೂಲ ಗರ್ಭಗುಡಿಯಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿಯವರ ವಿಗ್ರಹವನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಎಡಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹವನ್ನು ನಾವು ಕಣ್ತುಂಬಿಕೊಳ್ಬೋದು. ಹಾಗೆ ಅದರ ಎದುರುಗಡೆ ಉತ್ತರಾಭಿಮುಖವಾಗಿ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಸುಂದರವಾದ ಮೂರ್ತಿಯನ್ನು ನಾವು ಇಲ್ಲಿ ನೋಡ್ಬೋದು. ಅಷ್ಟು ಅದ್ಭುತವಾಗಿ 3 ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಈ ದೇವಾಲಯದ ಮುಖ್ಯ ಆಕರ್ಷಣೆಯೇ ಈ ಆಂಡಾಳ್ ದೇವಿಯ ವಿಗ್ರಹ. ಈ ದೇವರನ್ನ ದೀಪದ ಬೆಳಕಲ್ಲಿ ನೋಡ್ತಿದ್ರೆ ನಿಜಕ್ಕೂ ದೇವರು ನಮ್ಮ ಕಣ್ಮುಂದೆ ಬಂದು ನಿಂತಿರೋ ರೀತಿ ಭಾಸವಾಗುತ್ತೆ. ಇದನ್ನ ಇಲ್ಲಿರೋ ಅರ್ಚಕರು ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಒಮ್ಮೆ ನೀವೇ ನೋಡಿ. ನಾವು ಯಾವ ಭಾವನೆಯಿಂದ ದೇವರು ನೋಡ್ತೀವೋ ದೇವರು ಹಾಗೆ ನಮ್ಗೆ ಕಾಣ್ತಾ ಇರುತ್ತೆ. ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ, ಭಾವನೆಯಿಂದ ನೋಡಿ ದೇವ್ರನ್ನ ಅಂತ. ಸುಮ್ಮನೆ ಅರ್ಚಕರು ಆರತಿ ಮಾಡ್ಬಿಡ್ತಾರೆ, ನೀವು ಕೈ ಮುಗಿದು ಬಿಡ್ತೀರಾ, ಮುಂದೆ ಕೊಡೋಗ್ತೀರಾ, ಅದಕ್ಕೆಲ್ಲ ಅರ್ಥ ಇಲ್ಲ. ಹಾಗಲ್ಲ, ಆರತಿ ಬೆಳಕಲ್ಲಿ ನೀವು ದೇವ್ರು ನೋಡಬೇಕು. ನೋಡ್ತಾ ನಾವು ಏನು ಅನ್ಕೊಂಡು ನೋಡ್ತೀವಿ ದೇವ್ರನ್ನ, ದೇವ್ರು ಹಾಗೆ ಕಾಣ್ತಾ ಇರುತ್ತೆ. ಎಷ್ಟು ಮುದ್ದಾಗಿದ್ದಾಳೆ ತಾಯಿ ಅಂತ ಅನ್ಕೊಂಡು ನೋಡಿ, ಮುದ್ದು ಮುಖನೇ ಕಾಣುತ್ತೆ. ಎಷ್ಟು ಮುದ್ದಾಗಿದೆ, ಈ ನಗು ನಗ್ತಾ ಇದ್ದಾಳಲ್ಲ ಅನ್ಕೊಳ್ಳಿ, ನಗು ಮುಖ ಕಾಣುತ್ತೆ. ಈ ಶಾಮಂತಿಗೆ ಹಾರ, ಮಲ್ಲಿಗೆ ಹಾರ, ಇದು ಮೂಗ್ಬಿಟ್ಟು ಹಣೆಬಿಟ್ಟು ಇದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಪ್ಪ ತಾಯಿಗೆ ಅನ್ಕೊಂಡು ನೋಡಿ, ಅದೆಲ್ಲ ಹೈಲೈಟ್ ಆಗುತ್ತೆ. ಹಾಗೆ ದೇವ್ರನ್ನ ಭಾವದಿಂದ ನೋಡಿ ಅಂತ ಮಾತಿನ ಅರ್ಥ. ಕೈ ಮುಕ್ಕೊಳ್ಳಿ, ಒಂದು ಪ್ರಾರ್ಥನೆ ಮಾಡ್ತೀರಾ? ಹೇಳಿ, ಅಮ್ಮ ನಿನ್ನ ಕಣ್ಣುಗಳನ್ನ ತೆರೆದು ನನಗೆ ದರ್ಶನ ಕೊಡಮ್ಮ. ಹೇಳ್ಕೊಂಡ್ರ ನೋಡಿ. ಇವಾಗ ಮುಖ ಪೂರ್ತಿ ಕತ್ತಲೆ ಆಗೋಯ್ತಲ್ವಾ, ತಲೆ ಮೇಲೆ ಬೆಳಕು ಬಿತ್ತು ನೋಡಿ. ನೋಡ್ತಾ ಇರಿ, ಬೆಳಕು ಮೂಗು ಮೇಲೆ ಬಿತ್ತು,
ಕಾಣುತ್ತ ಮೂಗು ಮೂಗ್ಬಿಟ್ಟು ಹಣೆ ಕೊಟ್ಟೆಲ್ಲ ಕಾಣುತ್ತಲ್ವಾ? ನಾನು ನಾರಾಯಣ ಅಂತ ಹೇಳ್ತೀನಿ ಇವಾಗ. ತಕ್ಷಣ ಈ ತಾಯಿ ಕಂಡುಬಿಡ್ತಾಳೆ. ತಾಯಿ ಕಣ್ಣೇ ನೋಡ್ತಾ ಇದ್ದೀರಾ? ನೋಡ್ತಾ ಇರಿ. ನಾರಾಯಣ 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 ನಾರಾಯಣ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಈ ದೇವಸ್ಥಾನದ ಮುಂಭಾಗದಲ್ಲಿರುವ ಈ ಚಾವಡಿ ರೂಪದ ಮಂಟಪ. ಇದನ್ನ ಆ ಪಾಳೆಗಾರ ಯಾವ ಉದ್ದೇಶದಿಂದ ಕಟ್ಟಿದ್ರು ಅನ್ನೋದನ್ನ ಇಲ್ಲಿರೋ ಅರ್ಚಕರು ಬಹಳ ಅಚ್ಚುಕಟ್ಟಾಗಿ ನಮಗೆ ತಿಳಿಸ್ಕೊಡ್ತಾರೆ. ಒಮ್ಮೆ ಅವರ ಬಾಯಲ್ಲೇ ಅದನ್ನ ಸಂಪೂರ್ಣವಾಗಿ ಕೇಳೋಣ ಬನ್ನಿ. ಈಗ ನಾವು ಒಂದು ಬಿಲ್ಡಿಂಗಲ್ಲಿ ನಿಂತ್ಕೊಂಡಿದ್ವಿ. ಇದಕ್ಕೆ 16 ಮುಖದ ಚಾವಡಿ ಅಂತ ಹೆಸರು. ಚಾವಡಿ ಅಂದರೆ ಕನ್ನಡದಲ್ಲಿ ಒಂದು 500-600 ಜನ ಕೂತ್ಕೊಂಡು ಮಾತುಕತೆ ಆಡ್ತಾರಲ್ಲ, ಆ ಜಾಗಕ್ಕೆ ಚಾವಡಿ ಅಂತ ಹೇಳ್ತಾರೆ. ಇದು 16 ನೀವು ತೋರಿಸಿ ನೋಡಿ, ಇಲ್ಲಿ ಸೀಟ್ಗಳಿದೆ ನೋಡಿ. ಒಟ್ಟು 16 ಸೀಟ್ ಇದೆ ಇಲ್ಲಿ. ಒಂದೊಂದು ಹಾಕಿ ನೋಡಲ್ವಾ? ಅಂದರೆ ನೀವು ಎಲ್ಲಿ ಶುರು ಮಾಡಿದ್ರು ಅಲ್ಲಿಂದ ಒಟ್ಟು 16 ಸೀಟ್ ಇದೆ ಅಲ್ಲಿ. ಒಂದೊಂದು ಸೀಟ್ಗೆ ಒಂದೊಂದು ಮುಖ ಅಂತ ಹೆಸರು. ಸೊ 16 ಮುಖ. ಚಾವಡಿ ಅಂದರೆ ಒಂದು 500-600 ಜನ ಕೂತ್ಕೊಂಡು ಒಳ್ಳೆ ವಿಷಯ ಡಿಸ್ಕಸ್ ಮಾಡ್ತಾರಲ್ಲ, ಆ ಜಾಗಕ್ಕೆ ಚಾವಡಿ ಅಂತ ಹೇಳ್ತಾರೆ. ಸೊ 16 ಮುಖ ಚಾವಡಿ ಆಯ್ತಿದು. ಒಬ್ಬ ಪಾಳೆಗಾರ ಕಟ್ಟಿಸಿದ್ನ. ಪಾಳೆಗಾರ ಹೆಸರು ಭೀಮಣ್ಣ ದಂಡನಾಯಕ ಅಂತ. ಅವನು ಯಾತಕ್ಕಾಗಿ ಕಟ್ಟಿಸ ಅಂದರೆ, ಆ ಪಾಳೆಗಾರನಿಗೆ 16 ಜನ ಹೆಣ್ಮಕ್ಳಿದ್ರು. ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿದ್ದಾನೆ. ಸೊ ಹೆಣ್ಮಕ್ಳು ಅಳಿಯಂದರು ಒಟ್ಟಿಗೆ ಹೇಗೆ ಕೂತ್ಕೊಂಡು ಮಾತಾಡ್ಸೋದು ಅಂತ ಯೋಚನೆ ಮಾಡಿ 16 ಮುಖ ಚಾವಡಿ ಕಟ್ಟಿಸ್ದ. 16 ಸೀಟ್ ಇದೆ. ರಾಜ ಏನು ಮಾಡ್ದ, ಒಂದೊಂದು ಸೀಟಲ್ಲಿ ಒಂದೊಂದು ಜೋಡಿನ ಕೂರಿಸ್ತಾನೆ. ಸೊ 16 ಸೀಟು 16 ಜೋಡಿ ಲೆಕ್ಕ ಸರೋಯ್ತಲ್ಲ. ಅದು ಅವನು ಯಾವ ರೀತಿ ಕೂರಿಸ್ತಾನೆ ಅಂದರೆ ನಂಬರ್ ಪ್ರಕಾರ, ನ್ಯೂಮರಿಕಲ್ ಆರ್ಡರ್ ಅಂತ ಹೇಳ್ತಾರೆ. 1 2 3 4 5 6 ಹಾಗೆ. ಇಲ್ಲಿ ನೋಡಿ, ಇದು ಸೀಟ್ ನಂಬರ್ 1 ತೋರಿಸಿ. 1 ಆ ಪಕ್ಕದ ಸ್ವಲ್ಪ 2 3 4 ಹಾಗೆ ಎಣ್ಕೊಂಡು ಹೋಗಿ 16 ಸೀಟ್ ಬರುತ್ತೆ. ಕಾಣತ್ತಲ್ವಾ? ಈ 16 ಸೀಟ್ ಮಾಡ್ಬಿಟ್ಟು ಏನು ಮಾಡ್ದ ರಾಜ, ಒಂದೊಂದು ಸೀಟಲ್ಲಿ ಒಂದೊಂದು ಜೋಡಿನ ಕೂರಿಸ್ತಾನೆ. ಅದು ಯಾವ ರೀತಿ ಕೂರಿಸ್ತಾನೆ ಅಂದರೆ ನ್ಯೂಮರಿಕಲ್ ಆರ್ಡ್ರಲ್ಲಿ 1 2 3 ತಗೊಂಡು ಆ ಪ್ರಕಾರ ನೋಡಿ. ಇದು ಸೀಟ್ ನಂಬರ್ 1 ಹಾಗೆ ನಾನು ಹೇಳ್ದಲ್ಲ ಆಗಲೇ. ಸೊ 16 ಸೀಟ್ ಇದೆ, 16 ಜೋಡಿ ಕೂತ್ಕೋತಿದ್ರು. ಇದು ನಾನು ಕೂತ್ಕೊಳ್ಳೋದು ಕೊನೆ ಸೀಟು. ಸೊ ಕೊನೆ ಮಗಳೊಳ್ಳೆ. ಸೊ ಎಲ್ಲ ಜೋಡಿಗಳು ಒಂದೊಂದು ಸೀಟ್ಲೆ ಒಂದೊಂದು ಜೋಡಿ ಕೂತ್ಕೋತಿದ್ರು. ಈ ಗೇಟ್ ಇದೆಯಲ್ಲ, ಸೇರಿದಾಗ ಒಂದು ಮಂಟಪ ಇತ್ತು. ಇವಾಗಿಲ್ಲ ಅದು. ಮಂಟಪ ಅಂದ್ರೆ ರೂಮ್ ಥರ. ಗೇಟ್ಗೆ ಬಾಗಿಲು ಸೇರಿದಂಗೆ ಒಂದು ಮಂಟಪ. ಆ ಮಂಟಪದೊಳಗೆ 5 ಅಡಿ ಸೀಟು ಒಂದಿತ್ತು. ಇವಾಗಿಲ್ಲ ಅದು. ನೋಡಿ, ಇದೆಲ್ಲ 3 ಅಡಿ ಇದೆ. ಎಲ್ಲ ಸೀಟು 3 ಅಡಿ ಇದೆ. 5 ಅಡಿ ಅಂದರೆ ಸ್ವಲ್ಪ ಎತ್ತರ. ರಾಜಾರಾಣಿ ಸುಪ್ರೀಂ ಅಲ್ವಾ? ತೋ ಆ ಮಂಟಪದೊಳಗೆ 5 ಅಡಿ ಸೀಟಲ್ಲಿ ರಾಜಾರಾಣಿ ಕೂತ್ಕೊಂಡು ಹೀಗೆ ತಿರ್ಕೊಂಡು ನೋಡಿದಾಗ ರಾಜಾರಾಣಿಗೆ ಎಲ್ಲರೂ ಕಾಣ್ತಾಯಿದ್ರು. ಇಲ್ಲಿ ನಿಂತ್ಕೊಳ್ಳಿ, ಹೀಗೆ ತೋರಿಸಿ ಇಲ್ಲಿಂದ. ಒಂದೊಂದು ಸೀಟ್ಲ ಒಂದೊಂದು ಜೋಡಿ, 16 ಜೋಡಿ 16 ಸೀಟಲ್ಲಿ ಕೂತ್ಕೋದ್ರು. ಆ ನಂಬರ್ ಪ್ರಕಾರ ಕೂತ್ಕೋತಿದ್ರು. ಇಲ್ಲಿ ಒಂದು ವಿಶೇಷತೆ ಏನಂದರೆ, ಈಗ ರಾಜಾರಾಣಿ ಕೂತ್ಕೋತಿದ್ರಲ್ಲ, ಅಲ್ಲಿ ಕೂತ್ರೆ ಮಾತ್ರ ಎಲ್ಲರೂ ಕಾಣೋದು. ಇನ್ನು ಎಲ್ಲಿ ಕೂತ್ರು ಎಲ್ಲರೂ ಕಾಣಲ್ಲ. ಈಗ ಒಬ್ಬರು ನೋಡಿ ಒಬ್ಬರು ನೋಡ್ತಾರೆ, ಚೆನ್ನಾಗಿರುತ್ತಾ? ಎಲ್ಲ ಕಾಣಬೇಕಲ್ಲ. ಹಾಗೆ ಅಲ್ಲಿ ಕೂತ್ರೆ ಎಲ್ಲರೂ ಕಾಣ್ತಾರೆ. ಹಾಗೆ ಇದನ್ನ ಡಿಸೈನ್ ಮಾಡಿ ಕಟ್ಟಿದ್ದಾರೆ. ಸುಮ್ಮನೆ ಕಟ್ಟಲಿಲ್ಲ ಇದನ್ನ. ಈಗ ಒಬ್ಬರು ಕಾಣಲಿಲ್ಲ ಅಂದ್ಬಿಟ್ಟು ರಾಜ ಹೀಗೆ ಬಗ್ಗಿ ನೋಡೋದು, ಇನ್ನೊರು ಹೀಗೆ ಬಗ್ಗಿ ನೋಡೋದು ಎಷ್ಟು ಅಸಹ್ಯ ಇರುತ್ತೆ ನೋಡಿ. ಬಟ್ ಇದು ಹೇಗೆ ಕಟ್ಟಿದೆ ಅಂದರೆ, ರಾಜಾರಾಣಿ ಕೂತ್ಕೊಂಡು ಹೀಗೆ ತಿರ್ಕೊಂಡು ನೋಡಿದಾಗ ರಾಜ ಎಲ್ಲರೂ ಕಾಣ್ತಾರೆ. ಅಷ್ಟು ಪರ್ಫೆಕ್ಟಾಗಿ ಡಿಸೈನ್ ಮಾಡಿ 16 ಮುಖ ಚಾವಡಿ ಕಟ್ಟಿದ್ದಾರೆ. ಸೊ ರಾಜಾರಾಣಿ ಕೂತ್ಕೊಂಡು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ತಾರೆ. ಇದನ್ನ ಎಲ್ಲರೂ ಕೂತ್ಕೊಂಡು ಮಾತಾಡೋದು. ಆ ಮಧ್ಯ ಜಾಗ ತೋರಿಸಿ, ಅದು ವೇದಿಕೆ, ಸ್ಟೇಜ್. ಆ ವೇದಿಕೆಯಲ್ಲಿ ಸಂಗೀತ ಕಚೇರಿ, ನೃತ್ಯ ಎಲ್ಲ ನಡೀತಾ ಇತ್ತು. ಮಧ್ಯ ಜಾಗ. ಸೊ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ರು, ಸಂತೋಷ ಪಡ್ತಿದ್ರು ಅಂತ 16 ಮುಖ ಚಾವಡಿ ಕತೆ. ಇಲ್ಲಿ ಒಂದು ವೈಶಿಷ್ಟ್ಯತೆ ಕಟ್ಟಿಸಿರೋರಲ್ಲಿ ಏನು ಅಂದರೆ, 1-2 ಜನ್ರೇಷನ್ ಹಿಂದೆ, ಅಂದರೆ ನಮ್ಮ ತಾಯಿ ಕಾಲ ಅಂತ ಇಟ್ಕೊಳ್ಳಿ, ಅಜ್ಜಿ ಕಾಲದ, ಆ ಕಾಲದಲ್ಲಿ ಒಂದು ಸಂಪ್ರದಾಯ ಇತ್ತು ನಮ್ಮ ಹಿಂದೂ ಧರ್ಮದಲ್ಲಿ.
ಏನು ಸಂಪ್ರದಾಯ ಅಂದರೆ ಅತ್ತೆ ಅಳಿಯನ ಹೀಗೆ ಎದುರು ನಿಂತ್ಕೊಂಡು ಮಾತಾಡ್ತಾ ಇರಲಿಲ್ವಂತೆ. ನೀವ್ಯಾರು ಕೇಳಿದ್ದೀರಾ? ತುಂಬ ಅದು ಅಳಿಯನ ಎದುರಿಗೆ ಅತ್ತೆ ಬರ್ತಾನೆ ಇರಲಿಲ್ಲ. ಅಡುಗೆ ಮನೆ ಸೇರಿಬಿಟ್ರೆ ಅತ್ತೆ ಹೊರಗಡೆ ಬರ್ತಾನಿಲ್ಲ, ಅಳಿಯ ಕೂತಿರ್ತಾನಲ್ಲ ಹಜಾರದಲ್ಲಿ. ಹೀಗಾಗಿ ಒಂದು ಸ್ಟ್ರಿಕ್ಟಾದ ಸಂಪ್ರದಾಯ ನಮ್ಮದು ಹಿಂದೂರಲ್ಲಿ. ಇದು 400 ವರ್ಷಗಳ ಹಿಂದೆ ಕಟ್ಟಿರೋದು. ಆವಾಗ ಇನ್ನೂ ತುಂಬ ಕಟ್ಟುನಿಟ್ಟಾಗಿತ್ತು ಸಂಪ್ರದಾಯ. ಸೊ ಈ 14 ಚಾವಡಿನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ ನೋಡಿ, ಇಲ್ಲಿ ನೋಡಿ, ಇದು ರಾಜ ಕೂತ್ಕೊಳ್ಳೋ ಜಾಗ. ಇದು ಮಂಟಪದೊಳಗೆ. ಇಲ್ಲಿ ಮಂಟಪ ಇಲ್ಲ ಇವಾಗ. ನೀವಲ್ಲಿ ನಿಂತ್ಕೊಳ್ಳಿ. ಈಗ ನೀವು ಸುಮ್ಮನೆ ತೋರಿಸಿ ಎಲ್ಲನೂ. ಈಗ ರಾಜನಿಗೆ ಎಲ್ಲರೂ ಕಾಣ್ತಾರೆ, ಹೆಣ್ಮಕ್ಳು ಅಳಿಯಂದರು ಪೂರ್ತಿ ತೋರಿಸಿ ಒಂದು ಸಲ. ಪೂರ್ತಿ ಎಲ್ಲ ಫುಲ್ ಸೀಟ್ ಕಾಣುತ್ತೆ. ಅದರರ್ಥ ಏನು ಅಂದರೆ ರಾಜನಿಗೆ ಅವನ 16 ಹೆಣ್ಮಕ್ಳು 16 ಅಳಿಯಂದರು ಎಲ್ಲರೂ ಕಾಣ್ತಾರೆ, 32 ಜನರು ಕಾಣ್ತಾರೆ. ಈಗ ನೀವು ರಾಣಿ ಜಾಗ ಕೊಡೋಗಿ, ಮೇಲೆ ಹತ್ಕೊಳ್ಳಿ. ಇದು ರಾಣಿ ಜಾಗ. ಇನ್ನು ಚೂರು ಈಚೆ ಬರಬೇಕು ಸ್ವಲ್ಪ. ಇದು ರಾಣಿ ಜಾಗ. ರಾಣಿಗೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ, ಅಳಿಯಂದ್ರು ಕಾಣಲ್ಲ. ಯಾಕಂದರೆ ಅತ್ತೆ ಅಳಿಯಂದು ನೋಡಬಾರ್ದು ಅಂದರೆ ಸಂಪ್ರದಾಯ ಐತಲ್ಲ. ಆ ಸಂಪ್ರದಾಯ ಪ್ರಕಾರನೇ ಇದು ಹೇಗೆ ಕಟ್ಟಿದೆ ಅಂದರೆ ರಾಣಿಗೆ ಅಳಿಯಂದ್ರು ಕಾಣಲ್ಲ, ಹೆಣ್ಮಕ್ಳು ಮಾತ್ರ ಕಾಣ್ತಾರೆ. ಅಂದರೆ ಅರ್ಧ ಸೀಟು ಕಾಣುತ್ತೆ, ಅರ್ಧ ಸೀಟ್ ಕಾಣಲ್ಲ. ಗಮನಿಸಿ ನೀವು ನೋಡಿ ಅಲ್ವಾ? ನಾನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ. 2ನೇ ಸೀಟು, 2ನೇ ಮಗಳು ನಾವು. 2ನೇ ಮಗಳು ನಾವು. ಇದು 2ನೇ ಅಳಿಯ. ಸೊ ಇಬ್ಬರು ಕಾಣ್ತಾರಲ್ವಾ? ಕಾಣಿಸ್ತದೆ ನೋಡಿ. ಇದು 3ನೇ ಮಗಳು, ಇಲ್ಲಿ 3ನೇ ಅಳಿಯ. ಕಾಣ್ತಾರೆ ಇಬ್ರು? ಕಾಣಿಸ್ತದೆ. 4ನೇ ಮಗಳು, ಕಾಣಿಸ್ತದೆ. 4ನೇ ಅಳಿಯ. ಕಾಣಿಸ್ತದೆ. 5ನೇ ಮಗಳು, 5ನೇ ಅಳಿಯ. ನೋಡಿ ಇವಾಗ ನಾನು 7ನೇ ಮಗಳು ಕಾಣ್ತಾರಲ್ವಾ? 7ನೇ ಅಳಿಯ ಕಾಣ್ತಾರೆ. ಇದು ನೋಡಿ, ಇದು ಹಾಗೆ 6ನೇ ಮಗಳು, 6ನೇ ಅಳಿಯ ಎಲ್ಲ ಕಾಣಲ್ವಾ? ಈಗ ನೀವು ರಾಣಿ ಜಾಗಕ್ಕೆ ಬನ್ನಿ. ಇನ್ನೂ ಈಚೆ, ಇನ್ನೂ ಈಚೆ. ಅಲ್ಲೇ. ಈಗ ನೀವು ರಾಣಿ ಜಾಗದಲ್ಲಿದ್ದೀರಾ. ಈಗ ನೋಡಿ, ಇಲ್ಲಿ ಮಗಳು. ಈಗ ನೀವು ರಾಣಿ ಮಗಳು ಕಾಣುತ್ತಲ್ವಾ? ಅಳಿಯ ಕಾಣ್ತಾ ನೋಡಿ? ಇಲ್ಲ, ಕಾಣಿಸ್ತಿಲ್ಲ. 3ನೇ ಮಗಳು ಕಾಣಿಸ್ತದೆ. 3ನೇ ಅಳಿಯ ಇಲ್ಲ. 4ನೇ ಮಗಳು, 4ನೇ ಅಳಿಯ ಇಲ್ಲ. 5ನೇ ಮಗಳು, 5ನೇ ಅಳಿಯ ಇಲ್ಲ. ಇಲ್ಲ. 6ನೇ ಮಗಳು, 6ನೇ ಅಳಿಯ ಇಲ್ಲ. 7ನೇ ಮಗಳು, 7ನೇ ಅಳಿಯ ಇಲ್ಲ. ಸೊ ಈಗ ನೀವು ಕರೆಕ್ಟಾಗಿ ಕನ್ಫರ್ಮ್ ಆಯ್ತಲ್ವ? ಈಗ ಹಾಂ ಸರ್. ರಾಣಿಗೆ ಹೆಣ್ಮಕ್ಳು ಮಾತಾಡ್ತಾರೆ, ಪಕ್ಕದ ಅಳಿಯ ಕೂತಿರ್ತಾರೆ, ಅಳಿಯ ಕಾಣಲ್ಲ. ಆದರೆ ಮಹಾರಾಜರಿಗೆ ಎಲ್ಲರೂ ಕಾಣ್ತಾರೆ. ಇದು 14 ಚಾವಡಿ. ಅಂದರೆ ಆ ಟೆಕ್ನಿಕ್ ಹೇಗಿತ್ತು ಅಂತ. ಈಗ ನೀವು ಇದೊಂದು ಡೌಟ್ ಇದೆ ನೋಡಿ. ಈಗ ಅಲ್ಲೇ ಇರಲಿ. ಈ ರಾಜನ ಜಾಗ ರಾಜರಿಗೆ ಎಲ್ಲರೂ ಕಾಣ್ತಾ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ರಾಣಿ ಜಾಗಕ್ಕೆ ಬಂದ್ಬಿಡಿ. ಅಲ್ಲಿ ನಿಂತ್ಕೊಳ್ಳಿ. ಈಗ ಇನ್ನೂ ಆಚೆ ಹೋಗಿ ಸ್ವಲ್ಪ. ನಾನು 1ನೇ ಅಳಿಯ ಇಲ್ಲಿ ಕೂತಿದ್ದೀನಿ. ನನ್ನ ಬಗ್ಗೆ ಇಲ್ಲಿ 1ನೇ ಮಗಳು ಇಲ್ಲಿ ಕೂತಿಯಾಳೆ. ಇಲ್ಲಿ ತೋರಿಸಿ. ಕೊನೆ ಅದು 16ನೇ ಅಳಿಯ, ಅಲ್ಲಿ 16ನೇ ಮಗಳು. ಸೊ ಈಗ ರಾಣಿಗೆ ಇಬ್ಬರು ಅಳಿಯಂದ್ರು ಕಾಣ್ತಾ ಇದ್ದಾರಲ್ವ? ಅಲ್ಲಾದರೂ ಕಂಡ್ರ? ಕಾಣಲಿಲ್ಲ. ಇಲ್ಲಿ ಕಾಣ್ತಾ ಏನಿರಬಹುದು ಅಂತ ಒಂದು ಡೌಟು. ಏನಿಲ್ಲ, ಭಾಳ ಸಿಂಪಲ್ಲು. ನಾನು ಮೊದಲೇ ಹೇಳಿದೆ ಇಲ್ಲೊಂದು ಮಂಟಪ ಆಗಿತ್ತು ಅಂತ. ಆ ಮಂಟಪ ಗೇಟಿನ 3 ಅಡಿ ಹಿಂದೆ ಇದ್ದಾಗ ರಾಣಿ ಹಿಂದೆ ಕೊಟ್ಟೋಗ್ತಾಳೆ ನೋಡಿ. ಈ ಗೋಡೆ ಅಳಿಯನ್ ಕಾಣಲ್ಲ ರಾಣಿಗೆ, ಹಿಂದೆ ಕೊಟ್ಟೋಗ್ತಾಳಲ್ಲ. ಆ ಆಂಗ್ಲ 16ನೇ ಅಳಿಯನ್ನು ಕಾಣಲ್ಲ ರಾಣಿಗೆ. ಆ ಗೋಡೆ ಅಡ್ಡ ಬರುತ್ತೆ ನೋಡಿ. ಹೆಣ್ಮಕ್ಳು ಡೈರೆಕ್ಟಾಗಿ ಕಾಣ್ತಾರೆ. ಇದು 14 ಚಾವಡಿ ಕತೆ. ಅಂದರೆ ಆ ಕಾಲದಲ್ಲಿ ಆರ್ಕಿಟೆಕ್ಟ್ಸ್ ಇದ್ದರು. ಆರ್ಕಿಟೆಕ್ಟ್ಸ್ ಅನ್ನೋ ವರ್ಡ್ ಇಲ್ಲ, ವಾಸ್ತುಶಿಲ್ಪಿ ಅಂತ ಹೇಳ್ತಾರೆ. ವಾಸ್ತುಶಿಲ್ಪಿಗಳು ಆ ಕಾಲದಲ್ಲಿ ಇದ್ದರು. ಅದಕ್ಕೆ ದೊಡ್ಡ ಒಂದು ಸಾಕ್ಷಿ ಇದು. ಇದು ಹೇಗೆ ಕಟ್ಟಿದ್ದಾರೆ ಅನ್ನೋದು ನೋಡಿ. ಸುಮ್ಮನೆ ಅಂತ ತೋರಿಸಿ. ನಾನು ಇದು ತೋರಿಸಿ, ಮೇಲ್ಗಡೆ ನಿಲುವು ತೋರಿಸಿ. ಅದೊಂದು ಸೈಜ್ ಇದೆಯಲ್ಲ, ಹಿಂದಕ್ಕೆ ಬನ್ನಿ. ಇದು ತೋರಿಸಿ. ಇದು ಎಷ್ಟು ಉದ್ದಕ್ಕಿದೆ ನೋಡಿ ಮೇಲ್ಗಡೆದು. ಇದು ಎಷ್ಟು ಉದ್ದ ಇದೆ ನೋಡಿ. ಅದು ಚಿಕ್ಕದು.
ಅದು ಚಿಕ್ಕದು ಇದು ದೊಡ್ಡದು. ಹಾಗೆ ಎಲ್ಲ ಕಡೆನೂ ಅಷ್ಟೇ, ಒಂದೊಂದು ತೊಲೆ ಒಂದೊಂದು ಇದು ಒಂದೊಂದು ಸೈಜು. ಅದೇ ಆ ಟೆಕ್ನಿಕ್ ಅವ್ರು ಯೂಸ್ ಮಾಡೋದು. ಒಂದೊಂದು ಡಿಸ್ಟೆನ್ಸು ಆ ಕಂಬಗಳನ್ನ ಹೇಗೆ ಅಲೈನ್ ಮಾಡಿದ್ದಾರೆ ಆ ಲೆಕ್ಕಾಚಾರ ಹಾಕಿ ಜಾಮಿಟ್ರಿ ಥಿಯರಮ್ ಯೂಸ್ ಮಾಡಿ ಕಟ್ಟಿದ್ದಾರೆ. ಸೊ ಏನಾಗುತ್ತೆ ಅಂದರೆ ರಾಜ ಕೂತ್ಕೊಳ್ಳೋ ಜಾಗದಲ್ಲಿ ಪೂರ್ತಿ ಎಲ್ಲ ಸೀಟು ಕಾಣುತ್ತೆ, ರಾಣಿ ಕೂತ್ಕೊಳ್ಳೋದಲ್ಲಿ ಹೆಣ್ಮಕ್ಳು ಒಂದು ಅರ್ಧ ಸೀಟ್ ಕಾಣುತ್ತೆ, ಇನ್ನು ಅರ್ಧ ಸೀಟ್ ಕಾಣಲ್ಲ. ಅದೇ ಅವ್ರು ಯೂಸ್ ಮಾಡಿರೋ ಟೆಕ್ನಿಕ್. ಇದು ಆರ್ಕಿಟೆಕ್ಟ್ಸ್ಗೆ ಮಾತ್ರ ಗೊತ್ತಾಗಿ ಎಲ್ಲರಿಗೂ ಗೊತ್ತಾಗಲ್ಲ. ಬಟ್ ಈಗಿನ ಕಾಲದ ಆರ್ಕಿಟೆಕ್ಟ್ಸಿಗೆ ಇದು ಗೊತ್ತಾಗಿಲ್ಲ. ನಾನು ಎಲ್ಲರಿಗೂ ತೋರಿಸಿದ್ದೀನಿ ಹೇಗೆ ಏನು ಅಂತ. ಆರ್ಕಿಟೆಕ್ಟ್ಸೇ ಕೇಳ್ತಾರೆ, ಇರ್ತಾರಲ್ಲ ಈಗ ಆರ್ಕಿಟೆಕ್ಟ್ಸ್ ಬೇಕಾದ್ರೆ ಚೆನ್ನಾಗಿದ್ದಾರೆ. ಕೆಲವು ಆರ್ಕಿಟೆಕ್ಟ್ಸ್ ಬಂದಾಗ ಇದೇ ಪ್ರಶ್ನೆ ಕೇಳಿದ್ದೀನಿ, ಅವ್ರಿಗೂ ಅದು ಕ್ಲಿಯರ್ ಆಗಿಲ್ಲ, ಯಾವ ರೀತಿ ಕಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿಲ್ಲ. ಅಂದರೆ ಆ ಕಾಲದಲ್ಲಿ ಎಷ್ಟು ಇದ್ದಿರ್ಬೋದು ಮೈಂಡ್ ಇದ್ದು, ಆರ್ಕಿಟೆಕ್ಟ್ ಮೈಂಡ್ ಹೆಂಗಿದ್ದಿರ್ಬೋದು ಅಂತಕ್ಕೆ ನಾನು ಸಾಕ್ಷಿ. ಇಷ್ಟು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಮಾಡಿದವ್ರ ಬಗ್ಗೆನೂ ನಾವು ತಿಳ್ಕೊಳ್ಬೇಕಲ್ವಾ. ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ ಈ ದೇವಸ್ಥಾನದ ನಿರ್ಮಾಣ ಮಾಡ್ತಾರೆ. 1292ನೇ ಇಸ್ವಿಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಇಲ್ಲಿರೋ ಇತಿಹಾಸ ನಮಗೆ ತಿಳಿಸುತ್ತೆ. ಕಾಲಾನಂತರ ಈ ದೇವಸ್ಥಾನ ಪಾಳು ಬೀಳೋ ಪರಿಸ್ಥಿತಿಗೆ ಬರುತ್ತೆ. ಸರಿಯಾದ ಪೂಜೆ ವ್ಯವಸ್ಥೆಯೂ ಸಹ ಆಗ್ತಿರೋದಿಲ್ಲ. ನಂತರ 1999ರಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಹಾಗೂ ಇದೇ ಊರಿನವರಾದಂತಹ ಶ್ರೀ ರಂಗಪ್ರಿಯ ಮಹಾದೇಶಿಕ ಸ್ವಾಮಿಗಳು ಮತ್ತು TVS ಎಲೆಕ್ಟ್ರಾನಿಕ್ಸ್ ಸಂಸ್ಥೆಯ MD ಶ್ರೀ ಗೋಪಾಲ್ ಶ್ರೀನಿವಾಸ್ ರವರ ಸಹಯೋಗದೊಂದಿಗೆ ಸ್ಥಳೀಯ ಗ್ರಾಮಸ್ಥರು ಈ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸಕ್ಕೆ ಕೈ ಹಾಕ್ತಾರೆ. ನಂತರ ದೇವಸ್ಥಾನ ಮತ್ತೆ ತಲೆ ಎತ್ತಿ ನಿಂತಿದೆ. ಈ ಅದ್ಭುತವಾದ ಸುಂದರವಾದ ದೇವಸ್ಥಾನ ನಮಗೆಲ್ಲರಿಗೂ ನೋಡೋದಕ್ಕೆ ಸಿಗ್ತಿದೆ. ಅವರೆಲ್ಲರಿಗೂ ನಾವು ಒಂದು ಧನ್ಯವಾದ ತಿಳಿಸಲೇಬೇಕು. ಇದಿಷ್ಟು ಇಲ್ಲಿಯ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀವಿ ಅಂದರೆ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದ.